ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ. ಅಂದರೆ ಬೀಜ ಒಂದು ಸಸಿ, ಒಂದು ಗಿಡ, ಮಾವಿನ ಗಿಡ ಒಂದು ಭೂಮಿಗೆ ಬಿದ್ದ ಮೇಲೆ ಸಣ್ಣದು ಇದಾಗುತ್ತಲ್ಲ, ಭೂಮಿಗೆ ಬಿದ್ದ ಮೇಲೆ ಒಂದು ಮೊಳಕೆ ಹೊಡೆದ ನಂತರ ಇದು ಗಿಡವಾಗುತ್ತೆ. ಗಿಡವಾದ ನಂತರ ಒಂದು ಎಲೆಗಳನ್ನು ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಪರಿವರ್ತನೆಗೊಂಡು ನಾವು ಮಾರುಕಟ್ಟೆಗಳಲ್ಲಿ ತೆಗೆದುಕೊಂಡು ಹೋಗಿ ಮಾರ್ಪಾಡು ಮಾಡಬಹುದು ನಾವು. ಮತ್ತು ಅದು ಇಲ್ಲವಾದಲ್ಲಿ ಮಾರ್ಪಾಡು ಆಗುತ್ತೆ. ಬಿಟ್ಟರೆ ಅದು ತನ್ನ ಪಾಡಿಗೆ ಇದ್ಕಸಿ ಹಣ್ಣುಗಳಾಗಿ ಉದುರಿ ಕೆಳಗೆ ಬಿದ್ದು ಅದು ಬೇರೆ ಒಂದು ತನ್ನ ಮಗುಗೆ ಜನ್ಮ ಕೊಟ್ಟಂಗೆ ಆಗುತ್ತಲ್ಲ. ಭೂಮಿಗೆ ಬಿದ್ದ ಬೀಜ ಅದು ಮತ್ತೆ ಫಲ ಕೊಡುತ್ತಲ್ಲ, ಅರ್ಥ ಆಯ್ತಾ? ಮತ್ತೆ ಒಂದು ಸಣ್ಣ ಮಗುಗೆ ಜನ್ಮ ಕೊಡುತ್ತಲ್ಲ, ಅದು ಒಂದು ಪರಿವರ್ತನೆ. ಸಣ್ಣವನಿದ್ದಾಗ ನಾವು ಪಾಠ ಕಲಿಯುತ್ತೇವೆ ಮೇಷ್ಟ್ರ ಹತ್ರ ಪಾಠ ಕಲಿದ ನಂತರ ಅವರು ನಮ್ಮ ಎದೆಗೆ ಒಂದೊಂದು ಅಕ್ಷರಗಳನ್ನು ಆ ಈ ಹಿಡಿದುಕೊಂಡು ಯಾರಾಳವಾಸ ಶಾತನ ಎಲ್ಲವೂ ಅಕ್ಷರಗಳನ್ನು ಟೋಟಲ್ ಎಲ್ಲ ನಮಗೆ ಏನಾದ ಅದು ಅಧ್ಯಾಯಗಳಲ್ಲಿ ಹೇಳ್ಕೊಡ್ತಾರಲ್ಲ ಆ ಮೇಷ್ಟ್ರುಗಳು. 1ನೇ ಕ್ಲಾಸ್ನಿಂದ ಹಿಡ್ಕೊಂಡು 10ನೇ ಕ್ಲಾಸ್ನವರೆಗೂ, ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರಿಗೆ B.Ed ಹಿಂಗೆ ಅದು ಇದ್ದೇ ಇರುತ್ತೆ. ಓದೋದು ಇದ್ದೇ ಇರುತ್ತೆ. ಆದರೆ ಒಂದಾನೊಂದು ದಿನದಲ್ಲಿ ಮಾಸ್ಟ್ರು ಹೇಳಿಕೊಟ್ಟಂಥ ಒಂದು ಇವು ಇರ್ತಾವಲ್ಲ ಅಧ್ಯಾಯಗಳು, ಪಾಠಗಳು, ಅವು ಅವಾಗ ಒಂದೊಂದು ಸಂದರ್ಭದಲ್ಲಿ ಓಹೋ ಈ ಬಸ್ಸು ಹಿಂಗೆ ಹೋಗ್ತಾ ಇದೆ, ಈ ಊರಿಂದ ಈಚೆ ಕಡೆ ಹೋಗ್ತಾ ಇದೆ, ಈ ಜಿಲ್ಲೆಯಿಂದ ಮತ್ತು ಆ ಜಿಲ್ಲೆಗೆ. ಇದು ಸಪೋಸ್ ನಮ್ಮ ರಾಯಚೂರಿಂದ ದೇವದುರ್ಗಕ್ಕೆ ಒಂದು ಬಸ್ ಐತೆ, ಇದೊಂದು ಕೂಣ ಇರ್ತಾನೆ ಅವನು, ಒಬ್ಬ ಮನುಷ್ಯ, ಅವನು ಎದೆಗೆ ಬಿದ್ದಿರ ಬೀಳ್ಸಾಗಿ ಮಾಡಿರ್ತಾನೆ ಮೇಷ್ಟ್ರು. ಅದು ಅವ್ನ ಕೂಣ ಸಿಗ್ತದೆ. ಮತ್ತು ಇನ್ನೊಂದು ಏನಾದ್ರು ಗೊತ್ತಾ, ಒಂದು ಟ್ಯಾಬ್ಲೆಟ್ ತೊಗೊಂಡು ಮನೆ ಹತ್ರ, ಈಗ ಸಪೋಸ್ ನಮ್ಮ ಫ್ಯಾಮ್ಲಿಗೆ ಏನಾದರೂ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಟ್ಯಾಬ್ಲೆಟ್ ಕೊಡ್ತಾರೆ. ಅವರು ಇದು ಯಾವ ಟ್ಯಾಬ್ಲೆಟು, ಇದು ಏನು ಎತ್ತ ಎಂಬುದು ನಂಗೆ ಗೊತ್ತಾಗ್ತದ. ಅದು ಬಿತ್ತದಂಗೆ ಅದು ನಮ್ಮ ಎದೆಯಲ್ಲಿ ಮೇಷ್ಟ್ರು ಒಂದು ಪಾಠ ಕಲಿಸಿಕೊಟ್ಟಂಗೆ. ನಾವು ಈ ಥರ ಅರ್ಥ ಮಾಡ್ಕೊಳ್ಬೇಕು, ಗೊತ್ತಾ? ಹೇಳಬೇಕಂದ್ರೆ ಇನ್ನೂ ಬಹಳಷ್ಟಿವೆ.